ಹಾಯ್ ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ. ಸೌತೆಕಾಯಿ ಎಣ್ಣೆಗಾಯಿ ಮಾಡಿ ತೋರಿಸ್ತೀನಿ ಇವತ್ತು ನಿಮಗೆ. ಸೌತೆಕಾಯಿ 3 ಅದಾವ, ಇವನ್ನ ಹೆಂಚ್ಕೋದು ತೋರಿಸ್ತೀನಿ. ಮತ್ತು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ ನೋಡಿ. ಹೀಗೆಲ್ಲ ಹೆಂಚ್ಕೊಂಡೇನಿ ಇವನ್ನ. ಎಣ್ಣೆಗಾಯಿ ಅಂದ್ರೆ ಹಿಂಗೆ ಇದನ್ನು ಮಾಡಬೇಕು ನೋಡಿ. ಇದರಾಗ ಈಗ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಮತ್ತು ತುಂಬೋದದು ನಿಮಗೆ ತೋರಿಸ್ತೀನಿ ನೋಡಿ. ಏನೇನು ಸಾಮಗ್ರಿಗಳು ಬೇಕಂತ ಹೇಳ್ತಾನಂತಂದೀನಿ. ಇದು ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿ ಹೆಂಚ್ಕೊಂಡೀನಿ, ಕರಿಬೇವು ಹೆಂಚ್ಕೊಂಡೀನಿ, ಕೊತ್ತಂಬರಿ ಹೆಂಚ್ಕೊಂಡೀನಿ, ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡೀನಿ, ಹಸಿ ಶುಂಠಿ ಪೇಸ್ಟ್ ಇಟ್ಕೊಂಡೀನಿ, ಒಂದು ಸ್ವಲ್ಪ ಬೆಲ್ಲ ಹಾಕೀನಿ, ಬೆಲ್ಲ ಇಟ್ಕೊಂಡೀನಿ, ಗುರೆಳ್ಳು ಪುಡಿ, ಇದು ಹುಚ್ಚೆಳ್ಳು ಅಂತಾರಲ್ಲ ನೀವು, ಹುಚ್ಚೆಳ್ಳು ಪುಡಿ ಇಟ್ಕೊಂಡೀನಿ, ಒಂದು ಸ್ವಲ್ಪ ಶೇಂಗಾ, ಹುರಿದ ಶೇಂಗಾ ಪುಡಿ ಇಟ್ಕೊಂಡೀನಿ, ಒಂದು ಚಮಚೆ ಕೊಬ್ಬರಿ, ಒಂದು ಚಮಚೆ ಇಟ್ಕೊಂಡೀನಿ, ಮತ್ತು ಒಗ್ಗರಣೆಗೆ ಸಾಸ್ಮಿ ಬೇಕು, ಜೀರಿಗೆ ಬೇಕು, ಒಣ ಖಾರ ಪುಡಿ ಇಟ್ಕೊಂಡೀನಿ, ಅರಿಶಿನ ಪುಡಿ ಇಟ್ಕೊಂಡೀನಿ, ಮಸಾಲೆ ಪುಡಿ ಇಟ್ಕೊಂಡೀನಿ, ಮತ್ತು ಹಿಂಗೆ ಇಟ್ಕೊಂಡೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡೀನಿ. ಮಾಡೋ ವಿಧಾನ ಹೇಳ್ತೀನಿ ನೋಡಿ. ಇಲ್ಲಿ ಒಂದು ಬೋಗಣ್ಯಾಗ ಒಂದು ಸಣ್ಣ ಚಮಚೆಲಿ ಒಂದು ಚಮಚೆ ಎಣ್ಣೆ ಹಾಕಿಟ್ಕೊಂಡೇನಿ ನೋಡಿ. ಎಣ್ಣೆ ಕಾದತಿ, ಸಾಸ್ಮಿ ಹಾಕೇನು, ಜೀರಿಗೆ ಹಾಕತ್ತೇನೆ, ಅರ್ಧ ಸ್ಪೂನ್ ಹಾಕಾಕತ್ತೇನೆ, ಮತ್ತು ಈರುಳ್ಳಿ ಹಾಕಿದ್ದೀನಿ. ನನಗೆ ಸ್ವಲ್ಪ ಆರಾಮಿಲ್ಲ, ಜ್ವರ, ನೆಗಡಿ, ಕೆಮ್ಮ ಭಾಳ ಜೋರಾಗೈತಿ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗವಂತು. ಕೆಮ್ತೇನಂದ ಕೂಡಲೇ ವಿಡಿಯೋ ಮಾಡೋಕ್ಕಾಗವಂತು. ಸ್ವಲ್ಪ ಆರಾಮಾದ್ಮೇಲೆ ಮಾಡ್ತೇನೆ. ನಿಮ್ಮ ಕಡೆ ರಿಕ್ವೆಸ್ಟ. ಮತ್ತು ನಾನು ಹಳಿ ವಿಡಿಯೋಗಳು ನೀವು ಯಾರೂ ನೋಡಾಕತ್ತಿಲ್ಲ, ಹೊಸ ವಿಡಿಯೋಗಳಷ್ಟೇ ಮ್ಯಾಗಿನ ನೋಡ್ತೀರಿ, ಕೆಳಗಿನ ವಿಡಿಯೋ ನೋಡಬೇಕು. ಬೆಳ್ಳುಳ್ಳಿ ಹಾಕೀನಿ, ಹಸಿ ಶುಂಠಿ ಪೇಸ್ಟ್ ಹಾಕೀನಿ, ಕೊತ್ತಂಬರಿ ಕರಿಬೇವು ಹಾಕಿದ್ದೀನಿ. ಕೆಳಗಿನ ವಿಡಿಯೋಗಳೆಲ್ಲ ಹಳಿ ಟೈಪದ ಅಡುಗೆ ಮಾಡಿದ್ದೇನೆ ನಾನು. ಅವನ್ನೆಲ್ಲ ನೀವು ನೋಡಿ ನನಗೆ ನೀವು ಸಪೋರ್ಟ್ ಮಾಡಿ. ಇನ್ನೊಂದು ಸ್ವಲ್ಪ ವಾಚ್ ಟೈಮ್ ಐತಿ, ಅದೊಂದು ಸ್ವಲ್ಪ ಮಾಡಬೇಕಾಗೈತೆ. ನನಗೆ ನನ್ನ ಸಪೋರ್ಟ್ ಬೇಕು. ಎಲ್ಲರೂ ಹೊಸ ಸಬ್ಸ್ಕ್ರೈಬರ್ ಎಲ್ಲರೂ ಇದ್ದವರು ನನಗೆ ನೋಡಿ ಸಪೋರ್ಟ್ ಮಾಡಿ. ನಿರ್ಮಲಾ ಕಿಚನ್ ಮುಂದೆ ಬರಬೇಕು. ನಿಮ್ಮ ಸಪೋರ್ಟ್ ಇದ್ರೆ ನಾನು ಮುಂದೆ ಬರ್ತೇನೆ. ನೋಡಿ ಚಲೋ ಮಾಡಿ, ನನಗೆ ಸ್ವಲ್ಪ ಅದೇ ರಿಕ್ವೆಸ್ಟ್. ಸ್ವಲ್ಪ 4 ದಿವಸ ಆರಾಮಿಲ್ಲ, ಆರಾಮಾದ್ಮೇಲೆ ಮಾಡ್ತೀನಿ. ಸ್ವಲ್ಪ ಇದು ಕರಿಬೇಕು. ನೋಡಿ, ಇದು ಗುರೆಳ್ಳು ಪುಡಿ, ಶೇಂಗಾ ಪುಡಿ, ಕೊಬ್ಬರಿ ಪುಡಿ ಒಮ್ಮೆ ಹಾಕಾಕತ್ತೀನಿ. ಅಷ್ಟು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಾಕತ್ತೀನಿ, ಮತ್ತು ಸ್ವಲ್ಪ ಹಿಂಗೆ ಹಾಕ್ತೇನೆ. ಗರಂ ಮಸಾಲೆ ಮನ್ಯಾಗ ಮಾಡಿದ್ದ ಅರ್ಧ ಸ್ಪೂನ್ ಹಾಕತ್ತೇನೆ. ಇದು ಬೆಲ್ಲ ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ನಾ ಕೈಲೇನ ಹಾಕೋದು, ಹೆಚ್ಚಿಗೆ ಹಾಕತ್ತೆ ಅಂಥೇಳಿ ನೋಡಿ ಇಷ್ಟು ಹಾಕತ್ತೇನೆ. ಖಾರ ಅರ್ಧ ಸ್ಪೂನ್ ಹಾಕತ್ತೀನಿ, ಯಾಕಂದರೆ ಭಾಳ ಸ್ಟ್ರಾಂಗ್ ಐತದ, ಒಂದು ಸ್ವಲ್ಪ ಕಮ್ಮಿ ಹಾಕ್ತೀನಿ. ಇದನ್ನು ಮಿಕ್ಸರ್ ಮಾಡ್ತೀನಿ, ಮಾಡೇ ತುಂಬೋದದು ತೋರಿಸ್ತೇನೆ ನಿಮಗೆ ನೋಡಿ. ಇದನ್ನು ಹಿಂಗೆ ರುಬ್ಕೊಂಡೇನಿ, ಮತ್ತು ಇದರಾಗ ಈಗ ತುಂಬೋದು ತೋರಿಸ್ತೀನಿ. ಸ್ವಲ್ಪ ಸುಡಾಕತ್ತೈತೆ ಅನ್ನೋದು, ಸ್ವಲ್ಪ ಸಾವಕಾಶ ತುಂಬ್ತೇನೆ ನೋಡಿ. ಇದು ಈಗ ಸೌತೆಕಾಯ್ದು ಸೀಸನ್ ಭಾಳ ಐತ್ಲ, ಮತ್ತು ಎಳೆ ಸೌತೆಕಾಯಿ ಬಂದಿರ್ತಾವ, ಚಪಾತಿ ಜೊತೆ ರೊಟ್ಟಿ ಜೊತೆ ಮಾಡಿ ಭಾಳ ಚಲೋ ಆಗ್ತೈತಿ ನೋಡಿ. ಹಿಂಗೆ ತುಂಬಿದ್ದೀನಿ, ಅಷ್ಟು ತುಂಬಿ ಮತ್ತು ಕುದಿಸೋದದು ತೋರಿಸ್ತೀನಿ ನಿಮಗೆ ನೋಡಿ. ಸಾವಕಾಶ ಮಾಡಬೇಕು, ಒಂದೊಂದು ಊಸ್ತಾವ, ಸೌತೆಕಾಯಿ ಮೆದು ಇರ್ತೈತಲ್ಲ ನೋಡಿ. ಅಷ್ಟು ಸೌತೆಕಾಯಿ ಎಣ್ಣೆಗಾಯಿ ಎಲ್ಲ ತುಂಬಿದನು. ಮ್ಯಾಲ ಒಂದಿಷ್ಟು ಚಟ್ ಉಳಿದಿತ್ತು, ಅದನ್ನು ಮ್ಯಾಲ ಹಾಕಿದ್ದೀನಿ. ಮತ್ತು ಇದು ರುಬ್ಕೊಂಡದ್ದೇನು ನೀರು ಐತಲ್ಲ, ಅದನ್ನು ನೀರು ಹಾಕ್ತೀನಿ. ಒಂದು ವಾಟೆದಷ್ಟು ನೀರು ಹಾಕಾಕತ್ತೀನಿ, ಯಾಕಂದ್ರೆ ಸೌತೆಕಾಯಿ ಒಂದು ಸ್ವಲ್ಪ ಗಟ್ಟಿ ಇರ್ತಾವಲ್ಲ, ಅದಕ್ಕೆ ಲಘು ಕುದಿಯಂಗಿಲ್ಲವ ನೋಡಿ. ಇಷ್ಟು ಮುಳುಗು ಅಷ್ಟು ನೀರು ಹಾಕಬೇಕು. ಇದು ಕುದ್ದಾದ್ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ. ಅಷ್ಟು ನೀರು ಹಾಕಿದನು, ಇನ್ನೂ ಕುದಿಬೇಕಿದ್ದು, ಗಟ್ಟಿ ಅದಾವು. ಮತ್ತು ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ, ನೋಡ್ತೀನಿ. ಕುದಿಸಿ ಆದ್ಮೇಲೆ ತೋರಿಸ್ತೀನಿ ನೋಡಿ. ಇನ್ನೂ ಕುದ್ದೇ ಇಲ್ಲ ಇದು.
ನೋಡಿ ಎಷ್ಟು ಚಂದ ಕುದ್ದತಿ. ಮತ್ತು ಅರ್ಧ ವಾಟೆ ನೀರು ಹಾಕಿನಿ ನಾನು. ನೀರು ಹಾಕಿರ ಅದು ಕುದಿತೈತಿ. ನೀರು ಕಮ್ಮಿ ಹಾಕಿರ ಚಲೋ ಕುದಿಯಂಗಿಲ್ಲ. ಹಿಂಗೆ ಹಣ್ಣಾಗೆ ಕುದಿಬೇಕು. ನೋಡಿ ಎಷ್ಟು ಮಸ್ತ್ ಆಗೈತಿ. ಮತ್ತು ಅದಕ್ಕೆ ಮುಚ್ಚೊಂದು ಹೇಳ್ತೀನಿ, ಸೌತಿಕಾಯಿ ಯಾವಾಗೂ ನೀವು ಪಲ್ಯ ಮಾಡ್ಬೇಕಂದ್ರೆ ಬಾಯಾಗ ಹಾಕೊಂಡನ ನೋಡೇ ಮಾಡ್ಬೇಕು. ಯಾಕಂದ್ರೆ ಎಳಿವು ಎಷ್ಟು ಇರ್ತಾವಲ್ಲ ಅಷ್ಟು ಕೈ ಇರ್ತಾವವ, ನೀವು ನೋಡೇ ಮಾಡಬೇಕು. ನೋಡಿ ಸರ್ವ್ ಮಾಡ್ತೀನಿ. ಸ್ವಲ್ಪ ಆರಾಮಿಲ್ಲ ಅಂದ ಕೂಡಲೇ ಮಾತಾಡಕ್ಕದು ಗಂಟ್ಲು ಕೆಮ್ಸಾತತಿ ಭಾಳ. ನೋಡಿ ಹಿಂಗೆ ಚಟ್ಟ ಹೋಳ ಹಿಂಗೆ ಮಾಡಬೇಕು. ಅಂದ್ರೆ ಇದು ನಿಮಗೆ ಅನ್ನಕ್ಕೂ ಉಣ್ಣಾಕ ನಡಿತೈತಿ, ಚಪಾತಿ ರೊಟ್ಟಿಗೆನೂ ನಡಿತೈತಿ. ನೋಡಿ ಹೀರಿಕಾಯಿ ಎಣ್ಣೆಗಾಯಿ ಮಾಡಿದ್ದೀನಿ, ಎಷ್ಟು ಚಲೋ ಆಗೈತಿ. ಅದ್ರ ಜೊತೆ ಚಪಾತಿ ಮಾಡ್ಕೊಂಡೇನಿ ತಿನ್ನಾಕ ನಾನು. ಮತ್ತು ಈ ಸೌತೆಕಾಯಿ ಪಲ್ಯಕ್ಕೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮ್ಲಿ ಜೊತೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.